ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮದುವೆ ಕಾರ್ಡ್ನ ಹಂಚೋದಕ್ಕೆ ನನ್ನ ಗೆಳತಿಯ ಮನೆಗೆ ಹೋಗಿದ್ದೆ. ಆದರೆ ಅವಳು ಇರಲೇ ಇಲ್ಲ. ಅವಳ ಅಣ್ಣ ಇದ್ದ. ಅವನು ನನ್ನ ಜೊತೆ ಯಾರೂ ಮಾಡದ ಕೆಲಸನ ಮಾಡ್ದ. ನನ್ನ ಮದುವೆ ಇದೆ, ಬಿಟ್ಟುಬಿಡು ಅಂದರೆ ಮದುವೆ ನಿಂದಾದ್ರೇನು ಮೊದಲ ರಾತ್ರಿ ನಂದು. ಮೊದಲ ರಾತ್ರಿನಲ್ಲಿ ಗಂಡನ ಜೊತೆ ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ಅಂತ ನಾನು ಹಾಕಿದ್ದ ಸೀರೆನ ಎಳೆಯೋದಕ್ಕೆ ಆರಂಭಿಸ್ದ. ನಾನು ಒಂದೇ ಒಂದು ಬಾರಿ ನಂತರ ನಿನ್ನ ಕಣ್ಣಿಗೆ ಕಾಣೋದಿಲ್ಲ ಅಂತ ಹೇಳ್ದ. ಅವನ ಬಿಸಿ ಅಪ್ಪುಗೆ ನನ್ನನ್ನು ಅವನ ಕಡೆ ಆಕರ್ಷಣೆಗೆ ಒಳಪಟ್ಟಿಸಿತ್ತು. ಮುಂದೆ ಆಗಬಾರ್ದು ಆಗೋಯ್ತು. ಈಗ ನನ್ನನ್ನು ಮದುವೆ ಆಗೋ ಹುಡುಗ ನಿನಗೆ ಮುಂದೆ ಬಂದಿದ್ದೀನಿ, ಪಿಕಪ್ ಮಾಡ್ತೀನಿ, ಹೊರಗೆ ಬರ್ತೀಯಾ ಅಂತ ಕೇಳ್ದ. ನಾನು ಬೆಚ್ಚಿಬಿದ್ದೆ. ಮುಂದೆ ಏನಾಯಿತು ತಿಳ್ಕೊಬೇಕು ಅಂದರೆ ಕಥೆನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ನಂಗೆ ಮದುವೆ ಆಯಿತಾ ಇಲ್ವಾ ಅಂತ ಗೊತ್ತಾಗುತ್ತೆ. ನನ್ನ ಹೆಸರು ಸಿರಿ. ಅಪ್ಪ ಅಮ್ಮನ ಮುದ್ದಿನ ಮಗಳು. ನಾವು 4 ಜನ ಹೆಣ್ಮಕ್ಳು. 4 ಜನರಲ್ಲಿ ನಾನು ಕೊನೆಯವಳು. ಮೊದಲ 2 ಅಕ್ಕಂದರು ಸರಿಯಾಗಿ ಓದಿಲ್ಲ. ಆದರೆ 3ನೇ ಅಕ್ಕ ತುಂಬ ಗಲಾಟೆ ಮಾಡಿ ನಾನು ಓದಲೇಬೇಕು, ಅಕ್ಕಂದ್ರ ರೀತಿ ಮನೆ ಕೆಲಸ ಮಾಡ್ಕೊಂಡಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಪೇಟೆಗೆ ಓದೋಕ್ಕೋದ್ಲು. ಚೆನ್ನಾಗಿ ಓದ್ತಿದ್ಲು. ಮೊದಲು ಅಪ್ಪ ಅಮ್ಮ ಬೈಕೊಂಡು ಅವಳಿಗೆ ಫೀಸ್ನ ಕಟ್ತಿದ್ರು. ಕಾಲಕ್ರಮೇಣ ಅವಳೇ ಸ್ಕಾಲರ್ಶಿಪ್ ತಗೊಂಡು ಚೆನ್ನಾಗಿ ಓದೋದಕ್ಕೆ ಆರಂಭಿಸಿದ್ಲು. ಇದರಿಂದ ನಮ್ಮ ಮನೆಗೆ, ನಮ್ಮ ಊರಿಗೆ ಗೌರವ ಹೆಚ್ಚಾಯಿತು. ನಂತರ ಅಪ್ಪ ಅಮ್ಮ ನನಗೆ ನೀನು ಅಕ್ಕನ ಥರ ಓದಬೇಕು, ಚೆನ್ನಾಗಿ ಓದಿ ಒಳ್ಳೆ ಮಗು ಆಗಬೇಕು ಅಂತ ಹೇಳ್ತಿದ್ರು. ಅಕ್ಕ ನನ್ನ ಆಧಾರ ಸ್ತಂಭ. ನಾನು ಅವಳ ನೆರಳಾಗೋದಕ್ಕೆ ಬಯಸ್ತೀನಿ. ಅವಳ ರೀತಿ ಬದುಕಬೇಕು ಅಂತ ನಿರ್ಧಾರ ಮಾಡಿದೆ. ಅಕ್ಕನ ರೀತಿ ಚೆನ್ನಾಗಿ ಓದ್ತಿದ್ದೆ. ಅಕ್ಕ ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲಸಕ್ಕೆ ಸೇರಿಕೊಂಡ್ಳು. ಅಕ್ಕ ಸ್ಟ್ರಾಂಗ್ ಇದ್ದಿದ್ದರಿಂದ ವ್ಯಾಸಂಗ ಮಾಡಿ ಒಳ್ಳೆ ಅಂಕ ತೆಗೆದು ಪಾಸು ಆದಳು. ಆದರೆ ನಾನು ತುಂಬ ಸಾಫ್ಟು. ಮುಂದೆ ಕಷ್ಟವಾಗುತ್ತೆ ಹಾಸ್ಟೆಲ್ನಲ್ಲಿ ಓದೋದಕ್ಕೆ ಅಂತ ಅಪ್ಪ ಅಮ್ಮ ಅತ್ತೆ ಮನೆಗೆ ಕಳಿಸಿದ್ರು. ಈಗ ನನ್ನ ವಯಸ್ಸು 16. ಅತ್ತೆ ಮನೆಗೆ ಬಂದು ಸೇರಿಕೊಂಡೆ. ನನ್ನ ಅಪ್ಪನ ಅಕ್ಕ ಅವ್ರ ಮನೆಯಲ್ಲಿ ನನಗೂ ಇರೋದಕ್ಕೆ ತುಂಬ ಕಷ್ಟವಾಗ್ತಿತ್ತು. ಯಾಕಂದರೆ ಅವ್ರು ತುಂಬ ಸ್ಟ್ರಾಂಗು. ಅವ್ರು ಕಂಡುಬಿಟ್ರೆ ನಾನು ಭಯ ಪಡ್ತಿದ್ದೆ. ಅಷ್ಟು ಭಯ ಅವ್ರಿಗೆ. ಒಬ್ಬ ಮಗ ಇದ್ದ. ಅವನು ವಿದೇಶದಲ್ಲಿ ಓದ್ತಿದ್ದಾನೆ. ಸದ್ಯಕ್ಕೆ ಅತ್ತೆ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ನಾನು ಅತ್ತೆ ಜೊತೆ ಇರೋದಕ್ಕೆ ನಿರ್ಧಾರ ಮಾಡಿದೆ. ಅಪ್ಪ ಅಮ್ಮನ ಆಸೆ ಕೂಡ ಈಡೇರಿತು. ಮಗಳು ಕ್ಷೇಮವಾಗಿ ತಮ್ಮ ಅಕ್ಕನ ಮನೆಯಲ್ಲಿದ್ದಾಳೆ. ನಮಗಳ ಬಗ್ಗೆ ಯಾವುದೇ ಚಿಂತೆ ಇಲ್ಲ ಅಂತ. ನಾನು ಚೆನ್ನಾಗಿ ಓದ್ತಿದ್ದೆ, ಓದಲೇಬೇಕಿತ್ತು. ಅತ್ತೆ ತುಂಬಾ ಸ್ಟ್ರಿಕ್ಟ್. ಒಂದು ಹೊತ್ತು ಊಟ ಕಡಿಮೆ ಮಾಡ್ತಿದ್ಲು ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದರೆ. ನಂತರ 1 ವಾರ ಕಾಟ ಕೊಡ್ತಿದ್ಲು. ಕೂತ್ರೆ ನಿಂತರೆ ಆಡ್ಕೊಳ್ತಿದ್ಲು. ಹಳ್ಳಿಯಿಂದ ಪೇಟೆಗೆ ಬಂದಿದ್ದಾಳೆ. ಇವಳಕ್ಕ ಆಶ್ರಮದಲ್ಲಿ ರ್ಯಾಂಕ್ ಬಂದು ಓದಿದ್ರೆ ಇವಳು ಮನೆಯಲ್ಲೂ ಚೆನ್ನಾಗಿ ಅಡುಗೆ ಮಾಡಿ ಬೇಯಿಸಾಕ್ತೀನಿ ತಿಂದು ಮಲಗ್ತಾಳೆ. ಇವಳನ್ನು ನೋಡಿದ್ರೆ ನಂಗೆ ಅಸಹ್ಯ ಆಗುತ್ತೆ. ಇವಳಿಗಿಂತ ಬೋರಿ ಮಗಳೇ ಬೆಟರು. ಬೋರಿ ತುಂಬ ಕೆಟ್ಟವಳು. ಆದರೂ ಅವ್ರ ಮಗಳು ಎಷ್ಟು ಚೆನ್ನಾಗಿ ಓದ್ತಾಳೆ. ನಿನ್ನ ಅಪ್ಪ ಅಮ್ಮನ ಒಳ್ಳೆಯವರು, ನೀನು ಓದಿಲ್ಲ. ಈ ರೀತಿ ಅಕ್ಕಪಕ್ಕದ ಮನೆ ಹೆಣ್ಮಕ್ಳಿಗೆ ನನ್ನನ್ನು ಹೋಲಿಸಿ ಅವಮಾನ ಮಾಡ್ತಿದ್ರು. ಆದರೆ ಇತ್ತೀಚೆಗೆಲ್ಲ ಅಭ್ಯಾಸ ಆಗಿಬಿಟ್ಟಿದೆ. ನಾನು ಚೆನ್ನಾಗಿ ಓದ್ತಾ ಇದ್ದೀನಿ. ಮನೆ ಕೆಲಸದಲ್ಲಿ ಸಹಾಯ ಮಾಡ್ತೀನಿ, ಪೂಜೆ ಮಾಡ್ತೀನಿ, ಕಾಲೇಜಲ್ಲಿ ಒಳ್ಳೆ ಅಂಕನೂ ತೆಗಿತೀನಿ. ಇದರಿಂದ ಅತ್ತೆನೂ ಖುಷಿಯಾಗಿದ್ದಾಳೆ. ಇತ್ತೀಚೆಗೆ ನನಗೆ ಹೊಸ ಬಟ್ಟೆಗಳನ್ನು ತೆಗಿತಾಳೆ. ಚಂದದ ಅಡುಗೆಗಳನ್ನು ಮಾಡಿ ಹಾಕ್ತಾಳೆ. ತಿನ್ನೋದಕ್ಕೆ ಸ್ವಲ್ಪ ದಪ್ಪನೇ ಆಗಿಬಿಟ್ಟಿದ್ದೀನಿ ಅಂತ ಮೇಲಿನ ಸಹದಲ್ಲಿ ಸಂಪೂರ್ಣವಾಗಿ ಜಿಮ್ಮನ್ನು ಸೆಟ್ ಮಾಡಿಟ್ಟಿದ್ದಾರೆ. ಪ್ರತಿದಿನ ಅರ್ಧ ಗಂಟೆ ಜಿಮ್ ಮಾಡಲೇಬೇಕು. ನಾನು ಅರ್ಧ ಗಂಟೆ ಮೆಡಿಟೇಷನ್. ಇದರಿಂದ ನನ್ನ ಮತ್ತು ದೈಹಿಕವಾದ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದು ಅತ್ತೆ ಆಸೆ. ನನಗೆ ಇಷ್ಟ ಏನನ್ನೋದು ಇತ್ತೀಚೆಗೆ ತಿಳಿತಾ ಇಲ್ಲ. ಅತ್ತೆ ಏನು ಇಷ್ಟಪಡ್ತಾರೋ ನನ್ನ ವಿಷಯದಲ್ಲಿ ಅದು ಸರಿಯಾಗಿರುತ್ತೆ. ಅತ್ತೆ ಹೇಳ್ದಾಗೆ ನಾನು ಕೇಳಬೇಕು. ಅತ್ತೆ ತುಂಬ ಒಳ್ಳೆಯವಳು. ಅತ್ತೆ ಮೊದಲು ಸ್ವಲ್ಪ ಕಠೋರವಾಗಿ ಕಂಡರೂ ಅವಳು ನನ್ನ ಮೇಲೆ
ತುಂಬ ಪ್ರೀತಿನ ಇಟ್ಕೊಂಡಿದ್ದಾಳೆ. ಹಳ್ಳಿನಲ್ಲಿದ್ದರೆ ನಾನು ಕೂಡ ಬಸ್ಸಲ್ಲಿ ಪೇಟೆಗೆ ಹೋಗಬೇಕಿತ್ತು, ಇದರಿಂದ ಕಷ್ಟ ಆಗ್ತಿತ್ತು. ಆದರೆ ಈಗ ಮನೆ ಪಕ್ಕದಲ್ಲೇ ಕಾಲೇಜು ಮತ್ತು ಟ್ಯೂಷನ್ನೂ ಇದೆ. ತುಂಬ ಚೆನ್ನಾಗಿ ಓದೋದಕ್ಕೆ ಸಾಧ್ಯವಾಗ್ತಾ ಇದೆ. PUCನಲ್ಲಿ ಒಳ್ಳೆ ಅಂಕ ತೆಗೆದೆ, ಇಂಜಿನಿಯರಿಂಗ್ ಸೀಟು ಸಿಕ್ತು. ಅದು ಕೂಡ ಅತ್ತೆ ಮನೆಯಿಂದ ಸ್ವಲ್ಪ ದೂರದಲ್ಲಿರೋ ಇಂಜಿನಿಯರಿಂಗ್ ಕಾಲೇಜ್. ನಂಗೆ ತುಂಬ ಖುಷಿಯಾಯಿತು. ಅತ್ತೆ ಎಷ್ಟು ಒಳ್ಳೆಯವರು, ಅಥವಾ ಕಾಲ್ಗುಣ ಎಷ್ಟು ಚೆನ್ನಾಗಿದೆ. ನಾನು ಅತ್ತೆ ಹೇಗೆ ಕೇಳಿದ್ರೆ ಹಾಗೆ ಕೇಳಬೇಕು. ಅತ್ತೆಯಿಂದ ನನ್ನ ಜೀವನ ಉದ್ಧಾರ ಆಯಿತು. ಈ ರೀತಿ ಅತ್ತೆ ಮೇಲೆ ಪ್ರೀತಿ ಮತ್ತು ಅಭಿಮಾನ ಜಾಸ್ತಿ ಆಗ್ತಾಯಿದೆ. ದಿನಗಳು ಕಳೆದಂತೆ ಅತ್ತೆ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದಾಳೆ. ಮೊದಲಿಗಿಂತ ಹೆಚ್ಚು ತುಂಬ ಸಾಫ್ಟಾಗಿ ಎಮೋಷ್ನಲ್ ಆಗ್ತಾಳೆ. ಇದೆಲ್ಲ ಕನಸು ಅಂತ ನನ್ನ ವಿಷಯದಲ್ಲಿ ಒಮ್ಮೊಮ್ಮೆ ಅನಿಸುತ್ತೆ. ಅಕ್ಕನ ಮದುವೆ ಈ ಮಧ್ಯೆ ನಡೆದೇ ಹೋಯಿತು. ಅದೇ ನನ್ನ 3ನೇ ಅಕ್ಕ. ಅವಳು ಒಳ್ಳೆ ಆಫೀಸಲ್ಲಿ ಕೆಲಸಕ್ಕೆ ಸೇರಿಕೊಂಡ್ಳು. ಕೈ ತುಂಬ ಸಂಬಳನೂ ಬರುತ್ತೆ. ಅದು ಅಲ್ಲದೆ ಅವನಂದರೆ ನನ್ನ ಭಾವ, ಅವಳ ಕಾಲೇಜ್ ಕೊಲೀಗ್ ಇಬ್ಬರು ಕೂಡ ಪ್ರೀತಿ ಮಾಡಿ ಮದುವೆ ಆಗ್ತಿದ್ದಾರೆ. ಮನೆಯಲ್ಲಿ ಒಪ್ಪಲಿಲ್ಲ, ಆದರೆ ಅತ್ತೆ ಒಪ್ಸಿದ್ಲು. ಜೋಡಿ ಚೆನ್ನಾಗಿದೆ. ನಮ್ಮ ಜಾತಿನಲ್ಲಿ ನೀವು ಎಷ್ಟು ಹುಡುಕಿದ್ರೂ ಕೂಡ ಇಷ್ಟು ಒಳ್ಳೆ ಹುಡುಗ ಸಿಗೋದಿಲ್ಲ. ಇಬ್ಬರು ಸರ್ಕಾರಿ ಕೆಲಸದಲ್ಲಿದ್ದಾರೆ, ಕಣ್ಣು ಮುಚ್ಕೊಂಡು ಮದುವೆ ಮಾಡೋಣ ಅಂತ ಹೇಳಿದ್ರು. ಅತ್ತೆ ಹೇಳಿದ ಮೇಲೆ ಮುಗ್ದು ಹೋಯಿತು. ಅಪ್ಪ ಮತ್ತು ಅಮ್ಮ ಅಲ್ಲ, ಇಡೀ ನೆಂಟರು ಸಂಬಂಧಿಕರು ಊರಿನ ಜನರೆಲ್ಲ ಸೈಲೆಂಟಾಗಿ ಹೋಗ್ಬಿಡ್ತಾರೆ. ಅತ್ತೆ ಅಷ್ಟು ಬಾಯಿ ಮಾಡ್ತಾಳೆ. ಅದಕ್ಕಿಂತ ಹೆಚ್ಚಾಗಿ ಎಲ್ರಿಗೂ ಹಣಕಾಸಿನ ಸಹಾಯ ಮಾಡಿದ್ದಾಳೆ. ಅವಳ ಋಣದಿಂದ ಅವ್ರ ಬಾಯಿ ಮುಚ್ಕೊಂಡು ಇರ್ತಾರೆ. ಅಕ್ಕನ ಮದುವೆಗೆ ಫಾರಿನಿಂದ ಅತ್ತೆಯ ಒಬ್ಬನೇ ಮಗ ಬಂದಿದ್ದ. ಅವನನ್ನು ನೋಡಿ ನಾನು ಶಾಕ್ ಆದೆ. ತುಂಬ ಸುಂದರವಾಗಿದ್ದಾನೆ, ತುಂಬ ಸಣ್ಣಕ್ಕಿದ್ದಾನೆ, ಅತಿ ಹೆಚ್ಚು ಸೈಲೆಂಟ್ ಅವನು. ಅವನು ಕೂಡ ಅದೇ ರೀತಿ ಸ್ಟ್ರಿಕ್ಟ್ ಅಂತ ಅನಿಸೋದಕ್ಕೆ ಆರಂಭಿಸ್ತು. ಒಂದೇ ರೀತಿ ವಿಚಿತ್ರವಾದ ಮನುಷ್ಯ ಅಂತ ಅನ್ನಿಸ್ತು. ಅಷ್ಟು ಬೇಗ ಮಿಂಗಲ್ ಆಗೋದಿಲ್ಲ, ಆದರೆ ಪದೇ ಪದೇ ನನ್ನನ್ನು ಕರೆದು ಅವನಿಗೆ ಅತ್ತೆ ಪರಿಚಯ ಮಾಡಿಕೊಡ್ತಿದ್ರು. ಅಕ್ಕನ ಮದುವೆ ಸುಸೂತ್ರವಾಗಿ ನಡೆದೋಯ್ತು. ಎಲ್ಲ ಅವರವರ ಮನೆಗೆ ಹೋದರು. ನನ್ನ ಲಾಸ್ಟ್ ಎಕ್ಸಾಮ್ ಇದ್ದಿದ್ದರಿಂದ ನಾನು ಅತ್ತೆ ಮನೆಗೆ ಬರಬೇಕಾಯ್ತು. ಪರೀಕ್ಷೆ ಮುಗಿದು ಎಲ್ಲಾದರೂ ಕೆಲಸಕ್ಕೆ ಸೇರೋವರೆಗೂ ಅತ್ತೆ ಮನೇಲಿ ಇರೋಣ, ಆನಂತರ ಯಾವುದಾದ್ರೂ PGಗೆ ಸೇರೋಣ ಅನ್ನೋ ಆಲೋಚನೆ ಇತ್ತು. ಅದೇ ನನ್ನನ್ನು ಮನೆಯಿಂದ ಹೊರಗೆ ಕಳಿಸೋದಕ್ಕೆ ಒಪ್ಪೋದಿಲ್ಲ, ನನಗೆ ಗೊತ್ತು. ಆದರೆ ನಾನು ಹೊರಗೆ ಹೋಗಲೇಬೇಕಿತ್ತು. ಅತ್ತೆ ಜೊತೆ ಎಷ್ಟೇ ಕ್ಲೋಸ್ ಇದ್ದರೂ ಕೂಡ ಫ್ರೆಂಡ್ಗಳ ಜೊತೆ ಇದ್ದಷ್ಟು ಫ್ರೀಡಮ್ ಇರೋದಿಲ್ಲ. ಅತ್ತೆ ಪ್ರೀತಿ, ಅತ್ತೆ ಬಂಧನ ಉಸಿರು ಕಟ್ಟಿಸುತ್ತೆ. ಈಗ ನೋಡಿದ್ರೆ ಅತ್ತೆ ಮಗ ಇನ್ನು 3 ತಿಂಗಳು ಇಲ್ಲೇ ಇರ್ತಾನಂತೆ. ನನಗಂತೂ ಭಯ ಆಗ್ತಿತ್ತು ಅವನನ್ನು ನೋಡಿದ್ರೆ ಅಂತ ಯೋಚಿಸಿದ್ದೆ. ಒಂದು ವಿಷಯನೂ ಮಾತಾಡಬೇಕು, ಯಾವುದೇ ಕಾರಣಕ್ಕೂ ನೀನು ಇಲ್ಲ ಅಂತ ಹೇಳೋ ರೀತಿ ಇಲ್ಲ ಅಂತ ಅತ್ತೆ ಕೇಳಿಕೊಂಡ್ರು. ಹೋದರು. ನೀನು ಒಪ್ಕೊಳ್ಳೇಬೇಕು, ನೀನು ನನ್ನ ಮಗಳು, ನಾನು ನಿನ್ನನ್ನು ಸಾಕಿದ್ದು. ಇಲ್ಲ ಅನ್ನೋ ಹಾಗೆ ಅದು ಕೂಡ ನಿನಗೆ ಇಲ್ಲ ಅಂತ ಅತ್ತೆ ಹೇಳಿದಾಗ ನಾನು ಬೆವ್ತು ಹೋದೆ. ಅತ್ತೆ ಯಾವುದೋ ಒಂದು ದೊಡ್ಡ ವಿಷಯನ ಕೇಳ್ತಿದ್ದಾರೆ, ಅದು ನನ್ನ ಕೈಯಲ್ಲಿ ಆಗೋದಿಲ್ಲ. ಅದಕ್ಕೆ ಇಷ್ಟೊಂದು ಆಣೆ ಪ್ರಮಾಣ ಮಾಡಿಸ್ತಿದ್ದಾರೆ ಅಂತ ಅನ್ನಿಸ್ತು. ಆಗನ್ಸಿದ್ದು ಒಂದೇ, ಹಣೆಯಲ್ಲಿ ಬರೆದಿದ್ದಾಗತ್ತೆ ಅಲ್ವಾ ಅಂತ ಸುಮ್ಮನಾದೆ. ಅತ್ತೆ ಪ್ರೀತಿ ನನ್ನನ್ನು ಉಸಿರು ಕಟ್ಟಿಸುತ್ತೆ. ಅವಳ ಮಗನ್ನ ನಾನು ಮದುವೆ ಆಗಲೇಬೇಕಂತೆ. ಹೇಗಿದ್ದರೂ ವಾರದಲ್ಲಿ ಎಕ್ಸಾಮ್ ಮುಗ್ದೋಗುತ್ತೆ. ಮುಂದಿನ ವಾರ ನನ್ನ ಮಗನ ಜೊತೆ ನಿನ್ನ ಮದುವೆ ಆದ ನಂತರ ಪಾಸ್ಪೋರ್ಟ್ ವೀಸಾ ರೆಡಿ ಮಾಡಿಸ್ಕೊ. ನೀನು ಅವನ ಜೊತೆ ಫಾರಿನ್ಗೆ ಹೊರಟೋಗು, ಅವನಿನ್ನ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಹೇಳಿದ್ರು. ಇದನ್ನೆಲ್ಲ ಕೇಳಿಸ್ಕೊಳ್ತಾ ಅತ್ತೆ ಮಗ ಶೌರ್ಯ ಹೊರಗೆ ನಿಂತಿದ್ದ. ಅವನ ಮುಖ ಕೋಪದಲ್ಲಿತ್ತು. ಅತ್ತೆ ಬಳಿ ಭಯ ಪಡ್ತಾನೆ ಕೇಳಿದೆ, ನಿಮ್ಮ ಮಗ ನನ್ನನ್ನು ಮದುವೆ ಆಗೋದಕ್ಕೆ ಒಪ್ಪಿದಾರಾ? ಅವ್ರು ತುಂಬ ಮಾಡ್ರನ್ ಅಲ್ವಾ ಅಂದಾಗ, ಮಗನನ್ನಾಗಲಿ ನಿನ್ನನ್ನಾಗಲಿ ನಾನು ಯಾವುದೇ ಕಾರಣಕ್ಕೂ ಮದುವೆ ಇಷ್ಟನಾ ಅಂತ ಕೇಳೋದಿಲ್ಲ, ಮದುವೆ ಆಗಲೇಬೇಕು ಅಂತ ಹೇಳ್ತೀನಿ
ಅರ್ಥ ಆಯ್ತಾ ಅಂತ ನನ್ನನ್ನು ಗದ್ರಿದ್ಲು. ನಾನು ಭಯದಿಂದ ಅಳ್ತಾ ಹೊರಗಡೆ ಬಂದೆ. ಅತ್ತೆ ನನ್ನನ್ನು ಸಾಕಿದ್ದಕ್ಕೆ ಅವಳು ಪ್ರತಿಫಲ ಕೇಳ್ತಿದ್ದಾಳೆ. ನಾನು ಏನು ಮಾಡೋ ರೀತಿಯೂ ಇರಲಿಲ್ಲ. ಎಲ್ಲ ಮುಗ್ದು ಹೋಯಿತು ಅಂತ ಅನ್ನಿಸ್ತು. ಆಗಿದ್ದಾಗಲಿ ಪರೀಕ್ಷೆಯಲ್ಲಿ ಒಳ್ಳೆ ಅಂಕ ತೆಗೆದು ಪಾಸಾಗಬೇಕು, ಇಷ್ಟು ವರ್ಷ ಕಷ್ಟಪಟ್ಟು ಓದಿದ್ದೀನಿ ಅಂತ ಎಕ್ಸಾಮ್ ಕಡೆ ಫೋಕಸ್ ಮಾಡಿದೆ. ಎಕ್ಸಾಮು ಆಯಿತು. ನಂತರ ಮನೆಯಲ್ಲಿ ಲಗ್ನ ಪತ್ರಿಕೆ ಪ್ರಿಂಟ್ ಮಾಡಿಸಿದ್ರು ನನ್ನ ಮತ್ತು ಅತ್ತೆ ಮಗನ ಮದುವೆಗೆ. ನನ್ನ ಗೆಳತಿಯರಿಗೆ ಕಾರಣ ಕೊಡೋದು ಕೂಡ ಅಷ್ಟೇ ಪ್ರಿಂಟ್ ಮಾಡಿಸ್ಕೊಟ್ರು. ಎಲ್ಲನೂ ತುಂಬ ಸೌಕರ್ಯದಿಂದ ಅತ್ತೆ ಮಾಡಿದರು. ಆದರೆ ಮನಸ್ಸಲ್ಲಿ ಪ್ರೀತಿ ಹುಟ್ಟೋದಕ್ಕೆ ಸಾಧ್ಯ ಇಲ್ಲ. ಇದರಿಂದ ಅಲ್ವಾ ಈ ರೀತಿ ಅಂತ ಅನ್ನಿಸ್ತು. ಅಪ್ಪ ಅಮ್ಮಂಗೆ ನನ್ನ ಭಾರ ಕಳೆದು ಹೋಗುತ್ತೆ, ಅತ್ತೆ ಮದುವೆ ಮಾಡ್ಕೊಳ್ತಾರೆ ಅನ್ನೋ ಖುಷಿ. ಆದರೆ ಅತ್ತೆಗೆ ಅವ್ರ ಸೋದರನ ಮಗಳು ಮನೆಯ ಸೊಸೆ ಆಗ್ತಾಳೆ, ತುಂಬ ಒಳ್ಳೆ ಹುಡುಗಿ ಅಂತ ಖುಷಿ. ನನಗೆ ಯಾವುದೇ ಖುಷಿ ಇಲ್ಲ. ಮದುವೆ ಕಾರ್ಡ್ನ ಕೊಡೋದಕ್ಕೆ ನನ್ನ ಗೆಳತಿ ಮನೆಗೆ ಹೋದೆ. ಆದರೆ ದುರಾದೃಷ್ಟ ಏನು ಅಂದರೆ ಅವಳ ಮನೆಯಲ್ಲಿ ಇರಲೇ ಇಲ್ಲ. ಅವಳ ಅಣ್ಣ ಸಾಗರ್ ಇದ್ದ. ಅವನನ್ನು ಇದೇ ಮೊದಲ ಬಾರಿಗೆ ನೋಡಿದ್ದು. ಅವಳ ಮನೆಗೆ ಕೂಡ ನಾನೇನು ಹೆಚ್ಚಾಗಿ ಹೋಗ್ತಾ ಇರಲಿಲ್ಲ, ಅತ್ತೆ ಬಿಡ್ತಾನೂ ಇರಲಿಲ್ಲ. ನನ್ನನ್ನು ಸಾಗರ್ ಹೇಳಿದ್ರು, ನೀವು ಕೂತ್ಕೊಳ್ಳಿ, ಇನ್ನೂ ಸ್ವಲ್ಪ ಹೊತ್ತು ಅವಳು ಬಂದುಬಿಡ್ತಾಳೆ ಅಂತ. ನಾನು ಅದೇ ರೀತಿ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದೆ. ಅಷ್ಟರಲ್ಲಿ ಸಾಗರ್ ರೂಮಿಂದ ಜೋರಾಗಿ ಕಿರ್ಚಿದ್ರು. ನಾನು ಅವ್ರ ಬಳಿ ಓಡಿ ಹೋಗಿ ನೋಡಿದಾಗ ಅವ್ರ ಮೈ ಮೇಲೆ ಜಿರಳೆ ಬಿದ್ದಿತ್ತು. ಅದರಿಂದ ಕಿರಿಸ್ತಾ ಇದ್ದಾರೆ. ನಂತರ ಅದನ್ನು ಓಡಿಸೋ ಪ್ರಯತ್ನವೂ ಮಾಡಿದೆ. ಆಗ ಮಿಸ್ಸಾಗಿ ನಾನು ಅವ್ರ ಮೇಲೆ ಬಿದ್ದುಬಿಟ್ಟೆ. ಅವ್ರು ಕೆಳಗಡೆ ಬಿದ್ದರು, ಅವ್ರ ಎದೆ ಮೇಲೆ ನಾನು ಬಿದ್ದೆ. ಸಾಗರ್ ನನ್ನನ್ನು ಗಟ್ಟಿಯಾಗಿ ತಪ್ಪಿಕೊಂಡ್ರು. ನನ್ನ ತುಟಿಗಳಿಗೆ ಮುತ್ತನ್ನು ಕೊಡೋದಕ್ಕೆ ಪ್ರಾರಂಭಿಸಿದ್ರು. ಮೊದಲು ಏನಾಗ್ತಾ ಇದೆ ಅಂತ ನಂಗೆ ಅರ್ಥನೇ ಆಗ್ತಿರ್ಲಿಲ್ಲ. ನಂತರ ತಿಳಿತು, ಅವ್ರು ನನ್ನ ದೇಹನ ಬಳಸ್ಕೊಳ್ತಿದ್ದಾನೆ. ನಾನು ಅವನನ್ನು ದೂರ ತಳ್ಳಿ ಹೇಳಿದೆ, ನನಗೆ ಎಂಗೇಜ್ಮೆಂಟ್ ಆಗಿದೆ, ಮದುವೆ ಮುಂದಿನ ವಾರ ಅಂದಾಗ, ನೀನು ಮೊದಲ ರಾತ್ರಿಗೆ ನೀನು ಹೇಗೆ ಹುಡುಗನ ಜೊತೆ ನಡ್ಕೊಳ್ಬೇಕು ಅಂತ ನಾನು ಹಿಂಗೆ ಹೇಳ್ಕೊಡ್ತೀನಿ, ಪ್ಲೀಸ್ ಸಹಕರಿಸು ಅಂತ ಅವನು ನನ್ನನ್ನು ಎಳೀತಿದ್ದಾನೆ. ನನ್ನ ಸೀರೆನ ಕಿತ್ತಿಸ್ತು ನನ್ನನ್ನು ಮಂಚದ ಮೇಲೆ ಮಲಗಿಸಿ ನನ್ನನ್ನು ಮುದ್ದಾಡೋದಕ್ಕೆ ಪ್ರಾರಂಭಿಸ್ದ. ನಾನು ಅವನನ್ನು ದೂರ ತಳ್ಳೋದಕ್ಕೆ ಪ್ರಯತ್ನಿಸಿದ್ರು. ನಂತರ ಆಗಲೇ ಇಲ್ಲ. ಅವನಿಗೆ ನಾನು ಬಲಿಯಾದೆ. ಅಂದರೆ ಅವನು ನನ್ನನ್ನು ಅಷ್ಟೊಂದು ಪ್ರೀತಿಸ್ದ. ಆ ಪ್ರೀತಿಗೆ ನಾನು ಬಾಗಲೇಬೇಕಿತ್ತು. ನಮ್ಮಿಬ್ಬರ ಪ್ರೀತಿ ಮುಂದುವರಿಯುತ್ತೆ. ನನ್ನ ಫೋನ್ಗೆ ನಿರಂತರವಾಗಿ ಕಾಲ್ ಬರ್ತಿದೆ. ಆಗ ನೋಡಿದಾಗ ತಿಳಿಯಿತು, ಅದು ಬೇರೆ ಯಾರೂ ಅಲ್ಲ, ನನ್ನ ಮದುವೆ ಆಗಲಿರೋ ಹುಡುಗ, ಅಂದರೆ ನನ್ನ ಅತ್ತೆ ಮಗ. ಭಯದಿಂದ ಅವನನ್ನು ದೂರ ತಳ್ಳಿ ನಾನು ಬಟ್ಟೆ ಹಾಕ್ಕೊಂಡು ಹೊರಗಡೆ ಬಂದೆ. ಎಲ್ಲಿದೆಯಾ, ಅಡ್ರೆಸ್ ಹೇಳು ಅಂದ. ನಾನು ಮೆಸೇಜ್ ಮಾಡಿದೆ. ನಂತರ ನಾನಿರೋ ಜಾಗಕ್ಕೆ ಬಂದು ನನ್ನ ಕೈಗೆ ಕ್ರೆಡಿಟ್ ಕಾರ್ಡ್ ಕೊಟ್ಟು, ಇದರಲ್ಲಿ ಲಿಮಿಟ್ ಇಲ್ಲ, ಎಷ್ಟು ಬೇಕೋ ಅಷ್ಟು ದುಡ್ಡನ್ನು ಡ್ರಾ ಮಾಡ್ಕೊ, ದಯವಿಟ್ಟು ನನ್ನನ್ನು ಬಿಟ್ಬಿಡು. ನಾನು ಫಾರಿನಲ್ಲಿ ನನಗೆ ಇಷ್ಟ ಇರೋ ಹುಡುಗಿನ ಪ್ರೀತಿ ಮಾಡ್ತಾಯಿದ್ದೀನಿ. ಅವಳು ನನಗೆ ಹೊಂದಾಣಿಕೆ ಆಗ್ತಾಳೆ. ಇಬ್ಬರು ಮದುವೆ ಆಗ್ತಾಯಿದ್ದೀವಿ. ಅಲ್ಲಿಯ ಶಾಸ್ತ್ರ. ಅಮ್ಮ ನಮ್ಮಿಬ್ಬರು ಮದುವೆನ ಎಂದಿಗೂ ಒಪ್ಪೋದಿಲ್ಲ. ಅದಕ್ಕೆ ನಾನು ಹೇಳಿಲ್ಲ. ಈಗ ನಾನು ಫಾರಿನ್ಗೆ ಹೊರಟೋಗ್ತೀನಿ. ಅಮ್ಮನನ್ನು ಸಮಾಧಾನ ಜವಾಬ್ದಾರಿ ನಿಂದು ಅಂತ ಹೇಳ್ದ. ನನಗೊಂದು ರೀತಿ ಖುಷಿನೇ ಆಯಿತು. ಯಾಕಂದರೆ ಇಷ್ಟೊತ್ತು ನನ್ನ ಗೆಳತಿ ಅಣ್ಣನ ಜೊತೆ ಹಾಸಿಗೆ ಹಂಚ್ಕೊಂಡಿದ್ದೆ. ಪುನಃ ಇವನ ಜೊತೆ ಹೇಗೆ ಸಂಸಾರ ಮಾಡೋದು ಅಂತ ದುಃಖ ಆಗ್ತಿತ್ತು. ನನ್ನ ಅತ್ತೆ ಮಗ ಹೊರಟೇ ಹೋದ. ನನ್ನ ಕಣ್ಣೆದುರಿಗೆ ಕಣ್ಮರೆಯಾಗೋದ. ನಾನು ನೋಡ್ತಾ ನಿಂತೆ. ಅತ್ತೆಯ ಒಬ್ಬನೇ ಮಗ ಅತ್ತೆಯನ್ನು ಬಿಟ್ಟು ಹೊರಟೋಗ್ತಿದ್ದಾನೆ ಅಂತ ದುಃಖವಾಗಿ ಕಣ್ಣೀರು ಬರ್ತಿತ್ತು. ಅಷ್ಟರಲ್ಲಿ ನನ್ನ ಕಣ್ಣಿಂದ ಬರೋ ಕಣ್ಣೀರನ್ನು ಯಾವುದೋ ಒರಟಾದ ಕೈಗಳು ಒರೆಸಿದ್ವು. ಅದು ಯಾರು ಅಂತ ನೋಡಿದಾಗ ಇದಕ್ಕಿಂತ ಮುಂಚೆ ನನ್ನ ಜೊತೆ ಹಾಸಿಗೆ ಹಂಚ್ಕೊಂಡಿದ್ದ ನನ್ನ ಗೆಳತಿಯ ಅಣ್ಣ. ನನಗೆ ಭಯ ಆಯಿತು. ಇವನು ನನ್ನನ್ನು ಫಾಲೋ ಮಾಡ್ಕೊಂಡು ಬಂದಿದ್ದಾನೆ. ಪ್ಲೀಸ್ ದಯವಿಟ್ಟು ಕ್ಷಮಿಸಿ. ನಾನು ಕೂಡ ಭಾವೋದ್ವೇಗದಲ್ಲಿ ಮರೆತೆ. ಆಗ ಅವನ ಕೈನ ಹಿಡ್ಕೊಂಡು ಕೆಳಗೆ ಕೂತು
ಮಂಡಿಯೂರಿ ಅಂದರೆ ನಿನ್ನ ಗೆಳತಿ ನನ್ನ ತಂಗಿ ನಿನ್ನ ಜೊತೆ ಇದ್ದ ತುಂಬ ಫೋಟೋಸ್ಗಳನ್ನು ನೋಡಿದ್ದೀನಿ. ಆಗಲೇ ನನಗೆ ನಿನ್ನ ಮೇಲೆ ಪ್ರೀತಿ ಶುರುವಾಗಿತ್ತು. ಇದು ಕೇವಲ ದೈಹಿಕ ಕಾಮನೆಯಲ್ಲ, ಮನಸ್ಸಿನ ಪ್ರೀತಿ ಅಂತ ನನ್ನ ಕೈನ ಹಿಡ್ಕೊಂಡು ಮುತ್ತನ್ನು ಕೊಟ್ಟ. ಯಾಕೋ ಏನೋ ಗೊತ್ತಿಲ್ಲ, ಅವ್ನು ಕೇಳಿದ್ದಕ್ಕೆ ಒಪ್ಕೋಬೇಕು ಅಂತ ಅನಿಸಿ ನಗ್ತಾ ನಾನು ತಲೆನ ಹೌದು ಅಂತ ಆಡಿಸ್ದೆ. ಒಬ್ರನ್ನೊಬ್ಬರು ಗಟ್ಟಿಯಾಗಿ ತಕ್ಕೊಂಡ್ವಿ. ಚಿಕ್ಕಂದಿನಿಂದ ಸಿಗದ ಪ್ರೀತಿ, ಸ್ವಾತಂತ್ರ್ಯ ಇವನ ಬಳಿ ನನಗೆ ಸಿಗ್ತಾ ಇದೆ ಅನ್ನೋ ವಿಶ್ವಾಸ ಬಂತು. ಆಗ ನಾನು ಹೇಳಿದೆ, ಅತ್ತೆ ಮಗ ನನ್ನ ಬಾಲ್ಯದ ಗೆಳೆಯ, ಅವನ ಹೆಂಡ್ತಿನ ಅತ್ತೆ ಜೊತೆ ಸೇರಿಸೋ ಜವಾಬ್ದಾರಿ ನಂದು ಅಂತ. ಅವನು ಹೇಳಿದಾಗ ನಿಜವಾಗ್ಲೂ ಅಂತ ಕೇಳಿದೆ. ಹೌದು, ನಾನು ಕೂಡ ಅದೇ ಫೀಲ್ಡಲ್ಲಿ ಕೆಲಸ ಮಾಡ್ತಿರೋದು. ನನಗೆ ಅವನ ಬಗ್ಗೆ, ಅವನ ಅಮ್ಮನ ಬಗ್ಗೆ ಎಲ್ಲನೂ ಗೊತ್ತು ಅಂದಾಗ ನನಗೆ ಆಶ್ಚರ್ಯ. ಸ್ವಲ್ಪ ಮಾತಾಡಿದ ಮೇಲೆ ತಿಳಿತು ಅವ್ನು ನಿಜವಾಗ್ಲೂ ಸತ್ಯ ಹೇಳ್ತಿದ್ದಾನೆ ಅಂತ. ಇಷ್ಟೊಂದು ಖುಷಿ ಇಷ್ಟು ಬೇಗ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಾನು ಅವನ ಪ್ರೀತಿಗೆ, ಅವನ ಬುದ್ಧಿವಂತಿಕೆಗೆ ಮನಸೋತು ಅವನ ತುಟಿಗೆ ಮುತ್ತನ್ನು ಕೊಡೋದಕ್ಕೆ ಪ್ರಾರಂಭಿಸ್ದೆ. ಅವನು ಕೂಡ ಅದರಲ್ಲಿ ನಿರತನಾದ. ಇಬ್ಬರು ಮುತ್ತಿನ ಮೂಲಕ ನಮ್ಮಿಬ್ಬರ ಹೊಸ ಜೀವನದ ಬಾಗಿಲನ್ನು ತೆಗಿತಾ ಇದ್ದೀವಿ. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಹೇಗಿತ್ತು? ಇಷ್ಟವಾಯಿತಾ? ಇಷ್ಟವಾಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಮೀಟ್ ಮಾಡೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಕತೆ ಜೊತೆಗೆ. ಬಾಯ್.